ಊರಿಗೆ ಹೋಗ್ತಿರೋದು ಅವ್ರ ಜೊತೆ ಅಲ್ಲ, ನನ್ನ ಜೊತೆ. ಅಲ್ಲಿ ಊರಲ್ಲಿ ಜಮೀನ್ ಕಾಗದ ಪತ್ರಕ್ಕೆಲ್ಲ ನಿಂದೆ ಸಹಿ ಆಗ್ಬೇಕು. ಅಪ್ಪ ದೊಡ್ಡ ಯಜಮಾನ್ರು ಹನುಮಂತು ಹೇಳ್ದ ಹಳ್ಳಿಗೆ ಹೋಗ್ಬೇಕಂತೆ, ಬರಕ್ಕಾಗಲ್ಲ ಅಂತ ಹೇಳು. ಹಲೋ ಹಲೋ, ಮೈಕ್ ಟೆಸ್ಟಿಂಗ್. ಮಹನೀಯರೇ, ಮಹಿಳೆಯರೇ, ಈ ವರ್ಷದ ಅತ್ಯುತ್ತಮ ಬ್ರ್ಯಾಂಡ್ ಅಂಬಾಸಿಡರ್ ಹಳ್ಳಿ ಹುಡುಗಿ, ಕರ್ನಾಟಕದ ಮನ್ಸ್ಕದ್ದ ಚಕೋರಿ, ನಮ್ಮ ಪಾರ್ವತಿ ಮೇಡಮ್. ನೀವು ಅಂಬಾಸಿಡರ್ ಅವಾರ್ಡ್ ಗೆದ್ದಿದ್ದೀರಾ. ಅವಾರ್ಡ್ ಕೂಡ ಅಂಬಾಸಿಡರ್ ಕಾರಲ್ಲೇ ಬರ್ತಿದೆ. ಮೇಡಮ್, ನಿಮ್ಗೆ ಅವಾರ್ಡ್ ಬಂದಿದೆ, ತಗೊಳ್ಳಿ. ಸುಮ್ಮನೆ ಹೋಗೋ ಗಣಿ. ಅವಾರ್ಡ್ ಬೇಡವಾ? ಬೇಕಾಗಿಲ್ಲ, ಹೋಗೋ. ತಗೊಳ್ಳೆ ಅಕ್ಕ. ಬೇಡ ಅಂದೆ ತಾನೆ. ನಾನು ಎಲ್ಲೂ ಹೋಗಲ್ಲ, ನನ್ಗೆ ಯಾವ ಪ್ರಶಸ್ತಿನೂ ಬೇಡ. ಹೋಗೋ ಸುಮ್ಮನೆ. ಏನಾಯ್ತು ಅಕ್ಕಂಗೆ? ಯಾಕೆ ಈಗ ಆಡ್ತಿದ್ದಾಳೆ? ಸಾರ್ಥಿ, ಸಾರ್ಥಿ, ಸಾರ್ಥಿ. ಅಯ್ಯೋ ದೊಡ್ಡ ಯಜಮಾನ್ರೆ, ನೀವೇನಿಲ್ಲಿ? ಬನ್ನಿ ಒಳಗೆ. ಪರವಾಗಿಲ್ಲ ಸಾರ್ಥಿ, ಹೇಳಿ ಕಳಿಸಿದ್ದು ನಾನೇ ಬರ್ತಿದ್ದೆ. ಇನ್ನೇನು ಮಾಡೋದು, ನೀವು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ನ ಕಳಿಸಲ್ಲ ಅಂದ್ರಂತಲ್ವಾ, ಅದಕ್ಕೆ ಮಾತಾಡ್ಕೊಂಡು ಹೋಗೋಣ ಅಂತ ನಾನೇ ಬಂದೆ. ಅದು ಕಳ್ಸಲ್ಲ ಅಂದರೆ ಹಾಗಲ್ಲ. ಹೇಗೆ ನನಗೆ ಗೊತ್ತಿಲ್ಲ ಸಾರ್ಥಿ. ಒಳ್ಳೆ ಸ್ಕೂಲ್ ಟ್ರಿಪ್ಗೆ ಮಕ್ಕಳನ್ನ ಕಳಿಸಲ್ಲ ಅಂದರೆ ಟೀಚರ್ಸೇ ಮನೆ ಮುಂದೆ ಬಂದು ಪೇರೆಂಟ್ಸ್ ಹತ್ರ ರಿಕ್ವೆಸ್ಟ್ ಮಾಡೋ ಥರ ಇದೆ ನನ್ನ ಪರಿಸ್ಥಿತಿ. ಅದಕ್ಕೆ ನೀವು ಯಾಕೆ ಅವಳನ್ನ ಕಳಿಸಲ್ಲ ಅಂತ ಹೇಳಿದ್ರಿ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಕಳಿಸ್ಬಾರ್ದು ಅಂತ ಏನಿಲ್ಲ ದೊಡ್ಡ ಯಜಮಾನ್ರೆ, ಆದರೆ ಊರಲ್ಲಿ ಸ್ವಲ್ಪ ಕೆಲಸ ಇತ್ತು. ಏನಂತ ಇಂಪಾರ್ಟೆಂಟ್ ಕೆಲಸ? ಅದು ಸಾರ್ಥಿ, ನೀವೇನು ಹೇಳಬೇಡಿ, ನನಗೆಲ್ಲ ಅರ್ಥ ಆಯಿತು. ನೀವು ಈ ಥರ ತೊದಲೋದ್ರಲ್ಲೇ ಗೊತ್ತಾಗ್ತಾ ಇದೆ ಅಲ್ಲಿ ಏನೂ ಇಲ್ಲ ಅಂತ. ಅದು ಹಾಗಲ್ಲ ಯಜಮಾನ್ರೆ, ಅಲ್ಲಿ ಕೆಲಸ ಇದೆ. ನೀವು ಮತ್ತೆ ಸುಳ್ಳು ಹೇಳೋದಕ್ಕೆ ಪ್ರಯತ್ನ ಮಾಡಬೇಡಿ ಸಾರ್ಥಿ. ಅವಳನ್ನ ನೀವು ಬಲವಂತವಾಗಿ ಹೋಗಬೇಡ ಅಂತ ರೆಸ್ಟ್ರಿಕ್ಟ್ ಮಾಡ್ತಾ ಇರೋದು ನನಗೆ ಕ್ಲಿಯರ್ ಆಯಿತು. ಯಾಕೆ ಸಾರ್ಥಿ ಹೀಗೆ ಮಾಡ್ತಾ ಇದ್ದೀರಾ? ನಿಮಗೆ ಎಲ್ಲ ಗೊತ್ತಾದ ಮೇಲೆ ಮುಚ್ಚಿಡೋದ್ರಲ್ಲಿ ಅರ್ಥ ಇಲ್ಲ. ನಾನು ಅವಳನ್ನ ಹೋಗಬೇಡ ಅಂದಿದ್ದು ನಿಜ ಯಜಮಾನ್ರೆ. ಆದರೆ ಅದಕ್ಕೊಂದು ಬಲವಾದ ಕಾರಣ ಇದೆ. ಏನಂತ ಕಾರಣ? ಅವಾರ್ಡ್ ಸೆರೆಮನಿಗೆ ಬರ್ತೀನಿ ಅಂದ್ರೆ ಬರ್ತೀನಿ ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಅದನ್ನ ಬಿಟ್ಟು ನಾಟಕಗಳು ಮಾಡ್ಕೊಂಡು ಆದಿ ನಿನ್ನ ಹತ್ರ ಬಂದು ಬೆಣ್ಣೆ ಹಚ್ಚಿ ತಿಕ್ಕಿ ತೀಡಿ ಬೇಡ್ಕೊಳ್ಳೋ ಹಾಗೆ ಮಾಡಿ ಮಜಾ ತಗೋತ್ಯಾ. ಅದಕ್ಕೆ ಏನೋ ನಿನ್ ದೊಡ್ಡ ಯಜಮಾನ್ರು ನಿನ್ ಹಿಂದೆ ಬಾಲ ಹಿಡ್ಕೊಂಡು ಓಡಾಡೋದು. ಮೇಡಮ್, ನೀವು ನನ್ನ ಬಗ್ಗೆ ಮಾತಾಡಿ, ಆದ್ರೆ ಯಜಮಾನ್ರ ಬಗ್ಗೆ ಮಾತಾಡೋದು. ಅನುಷ್ಕಾ, ಪಾರ್ವತಿ ಮೇಲೆ ಯಾಕೆ ಕೈ ಮಾಡಿದೆ? ಅವಳು ಈ ಮನೆಗೆ ಏನಾಗ್ಬೇಕು? ಅವಳು ಈ ಮನೆ ಕೆಲಸದವಳು. ಇದನ್ನೆಲ್ಲ ನೀನ್ ಯಾರಿಗೆ ಮಾಡ್ಬೇಕು ಗೊತ್ತಾ? ಯಾರಿಗೆ? ನಿನ್ ಕೈ ಹಿಡಿಯೋ ಗಂಟಂಗೆ. ಆಯ್ತು, ಹಾಗೆ ಮಾಡ್ತೀನಿ. ಯಾರು ನನ್ನ ಕೈ ಹಿಡಿತಾರೋ ಅವ್ರಿಗೆ ಇದೆಲ್ಲ ಸೇವೆಗಳನ್ನ ಮಾಡ್ತೀನಿ. ತಯಾರಾಗಿ ನಾನು ಹೊರಡ್ತೀನಿ. ಪಾರ್ವತಿ, ಖುಷಿಲಿ ಆಕಾಶ ನೋಡ್ಕೊಂಡು ನಡೀತಾ ಇದೆಯಾ? ಎಡು ಬೀಳ್ತೀಯ ಅಷ್ಟೇ. ಬೀಳ್ದೇ ಇರೋ ಹಾಗೆ ಹಿಡ್ಕೊಳ್ಳೋದಕ್ಕೆ ನೀವಿದ್ದೀರಲ್ಲ ಯಜಮಾನ್ರೆ. ಏನು? ಏನಿಲ್ಲ, ಬೀಳ್ದೇ ಇರೋ ಹಾಗೆ ಹಿಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ಹುಚ್ಚ ಹುಡುಗಿ. ಪಾರ್ವತಿ
ಪಾರ್ವತಿಗೂ ಮನೇಲಿ ತಾಯಿ ಇಲ್ಲ. ಮಕ್ಕಳಿಗೆ ಒಳ್ಳೇದು ಕೆಟ್ಟದ್ದು ಅಂತ ಹೇಳೋರು ಯಾರು? ಪಾರ್ವತಿ ದೊಡ್ಡ ಯಜಮಾನ್ರೆ ಕಾಳು ಹಾಕ್ತಿದ್ದಾಳೆ ಅಂತ ನಾನು ಹೇಳ್ತಿಲ್ಲಪ್ಪ. ಪಾರ್ವತಿ, ಅಪ್ಪ ಏನಮ್ಮ ತುಂಬ ಖುಷಿಯಾಗಿದೆಯಾ? ಖುಷಿ ಇಲ್ದೆ ಮತ್ತಿನ್ನೇನಪ್ಪ, ಇವತ್ತು ದೊಡ್ಡ ಯಜಮಾನ್ರಿಗೆ ದೊಡ್ಡ ಪ್ರಶಸ್ತಿ. ಯಜಮಾನ್ರನ್ನ ಮಾತಾಡ್ಸ್ಕೊಂಬಂದ್ಯಾ? ಹೂನಪ್ಪ, ಯಾಕೆ? ಏನಿಲ್ಲ, ಬೆಳಗ್ಗೆಯಿಂದ ಸಿಕ್ಕಿಲ್ಲ, ಅದಕ್ಕೆ ಕೇಳಿದೆ. ಅಯ್ಯೋ, ಅವ್ರು ಊರಿಗೆ ಹೋಗೋದ್ರಲ್ಲಿ ಬ್ಯುಸಿ ಇದ್ದಾರಪ್ಪ. ನಾನೇ ಅವ್ರಿಗೆ ಸಹಾಯ ಮಾಡಿ ಬಂದೆ. ಅವ್ರ ಬಟ್ಟೆಗಳನ್ನೆಲ್ಲ ಇಸ್ತ್ರಿ ಮಾಡಿಕೊಟ್ಟೆ. ಆಮೇಲೆ ಅವ್ರು ತುಂಬ ದೂರ ಕಾರ್ ಓಡಿಸಿದ್ರೆ ತಲೆನೋವು ಬರುತ್ತಲ್ಲ, ಅದಕ್ಕೆ ಮಾತ್ರನೂ ತೊಗೊಂಡು ಹೋಗಿ ಕೊಟ್ಟೆ. ಮತ್ತು ಯಾವ್ಯಾವ ಸಮಯಕ್ಕೆ ಯಾವ್ಯಾವ ಬಟ್ಟೆ ಹಾಕೋಬೇಕು ಅಂತ ಹೇಳಿ ಎಲ್ಲ ತಯಾರಿ ಮಾಡಿಕೊಟ್ಟು ಬಂದೆ. ಖುಷಿ ಆದ್ರ? ಖುಷಿನಾ? ಅವರೆಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಗೊತ್ತಾ? ಪ್ರೀತಿಯಿಂದ ಅಂದರೆ? ಇದೇನಪ್ಪ ಹೀಗೆ ಕೇಳ್ತಿದ್ಯಾ? ಅವ್ರು ಹೇಗೆ ಮಾತಾಡ್ತಾರೆ ಅಂತ ನಿನಗೆ ಗೊತ್ತಿಲ್ವಾ? ಹಾಂ, ಆಮೇಲೆ ಅವ್ರಿಗೆ ಪಾಯಸ ಮಾಡಿ ತೊಗೊಂಡು ಹೋಗ್ಕೊಟ್ಟೆ. ಅದಕ್ಕೆ ಅವ್ರು ಹೇಳಿದ್ರು, ಪಾರ್ವತಿ ನೀನು ನನ್ನಷ್ಟೇ ಸಾಧನೆ ಮಾಡಿದ್ಯಾ, ಈ ಪಾಯಸ ಮೊದಲು ನೀನು ತಿನ್ನು ಅಂತ ನನಗೆ ತಿನ್ಸಿದ್ರಪ್ಪ. ಅವರೇ ತಿನ್ಸಿದ್ರಾ? ಹೂಪಾ. ಯಾಕಪ್ಪ ಮುಖ ಈ ರೀತಿ ಮಾಡ್ಕೊಂಡೆ? ಏನಿಲ್ಲಮ್ಮ. ಸರಿ, ನಾನು ಬೇಗ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬರ್ತೀನಿ. ಬೇಗ ಊಟ ಮಾಡಿ ಬೇಗ ಮಲ್ಗೋಣ, ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಏನಕ್ಕೆ? ದೇವಸ್ಥಾನಕ್ಕಪ್ಪ. ಅವ್ರಿಗೆ ಪ್ರಶಸ್ತಿ ಬಂದಿದೆಯಲ್ಲ, ಅದಕ್ಕೆ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸಿ ಸಂಕಲ್ಪ ಮಾಡಿಸಿ ಬರ್ತೀನಿ. ಯಾಕೆ ಅವ್ರಿಗೆ ಹೋಗೋದು ಕಷ್ಟ ಅಂತ? ಅಪ್ಪ, ಯಾಕಪ್ಪ ಈ ರೀತಿ ಮಾತಾಡ್ತಿದ್ಯಾ ದೊಡ್ಡ ಯಜಮಾನ್ರ ಬಗ್ಗೆ? ಅಯ್ಯ, ಯಾವ ದೊಡ್ಡ ಯಜಮಾನ್ರು, ಸುಮ್ಮನೆ ಮಕ್ಕಂಡಿದ್ದೀನಿ. ಸುಮ್ಮನೆ ಹೆಸರು ಅಷ್ಟೇ, ದೊಡ್ಡವರು ಮಾಡೋದೆಲ್ಲ ಸಣ್ಣತನ ಅಲ್ಲ. ದೇವ್ರ ಹತ್ರ ಹೋಗಿ ಆಶೀರ್ವಾದ ತೊಗೊಳೋದಕ್ಕೂ ಮೈ ಬಗಲ್ವ ಅವ್ರಿಗೆ? ಅದಕ್ಕೂ ಕೆಲಸದವ್ರೇ ಬೇಕಾ? ಅಪ್ಪ, ದೊಡ್ಡ ಯಜಮಾನ್ರ ಬಗ್ಗೆ ಈ ರೀತಿ ಎಲ್ಲ ಮಾತಾಡಬೇಡ. ಏಯ್, ದೊಡ್ಡ ಯಜಮಾನ್ರನ್ನ ನಿನಗಿಂತ ಮುಂಚೆಯಿಂದ ನೋಡಿದ್ದೀನಿ ಕಣೆ. ಯಾವಾಗಲೂ ಕೈಗೊಬ್ರು ಕಾಲ್ಗೊಬ್ರು ಆಳುಗಳಿರ್ಬೇಕು ಅವ್ರಿಗೆ. ನಮ್ಮ ಕೆಲಸ ತಾವು ಮಾಡ್ಕೊಳ್ಳಲ್ಲ, ಸೋಮಾರಿಗಳು. ಇವತ್ತೇನೋ ಕೈ ಕಾಲು ಓಡ್ತಿದೆ, ನಾಳೆ ನಿಂತರೆ ಮಣ್ಣು ತಿನ್ಬೇಕು ಅಷ್ಟೇ. ಅಪ್ಪ ಅಪ್ಪ, ದೊಡ್ಡ ಯಜಮಾನ್ರ ಬಗ್ಗೆ ಮಾತಾಡೋದಕ್ಕೆ ಏನು ಯೋಗ್ಯತೆ ಇದೆ ನಿನಗೆ? ಅಷ್ಟು ಪ್ರೀತಿ ಮಾಡ್ತಾರೆ, ಅಷ್ಟು ಕಾಳಜಿ ತೋರಿಸ್ತಾರೆ. ಅವ್ರ ಬಗ್ಗೆ ಈ ರೀತಿ ಎಲ್ಲ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಇದೇ ಕೊನೆ.